ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಆಂದೋಲನ ಮಾಡಿರ್ತಕ್ಕಂಥದ್ದು, ಸಮಾವೇಶ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರಾದಂಥ ವಿ ಸುನಿಲ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಧರ್ಮಸ್ಥಳಕ್ಕೆ ಇಡೀ ಬಿಜೆಪಿ ಬಂದಿದೆ. ಸೊ ಸದನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇವತ್ತಿನ ಒಂದು ಸಮಾವೇಶ ಯಾವ ಕಾರಣಕ್ಕಾಗಿ ಸರ್? ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಿರಂತರವಾಗಿ ಅವಹೇಳನವನ್ನು ಸರ್ಕಾರದ ಕುಮ್ಮಕ್ಕಿನ ಕಾರಣಕ್ಕೆ ಇವತ್ತು ನಡೀತಾ ಇದೆ. ಸರ್ಕಾರದ ಸಹಾನುಭೂತಿ ಇದ್ದಿದ್ದ ಕಾರಣಕ್ಕೆ ಮತ್ತು ಮುಖ್ಯಮಂತ್ರಿಯ ಕಚೇರಿ ಪರೋಕ್ಷವಾಗಿ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದ ಕಾರಣಕ್ಕೆ ನಿರಂತರವಾಗಿ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಇವತ್ತು ಟಾರ್ಗೆಟ್ ಮಾಡಿದ್ದಾರೆ. ಇದರ ಪಿತೂರಿ ಇದೆ ಎನ್ನುವಂಥದ್ದನ್ನು ಸ್ವತಃ ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದರೂ ಕೂಡ ಸರ್ಕಾರ ಇನ್ನೂ ಇದೆಲ್ಲೋ ಒಂದು ಕಡೆ ಮೀನಮೇಷವನ್ನು ಎಣಿಸ್ತಾ ಇದೆ. ಹಾಗಾಗಿ ಈ ತನಿಖೆಯನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತೊಂದು ಜನಾಂದೋಲನವನ್ನು ಧರ್ಮಸ್ಥಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರ್, ಇದರ ಜೊತೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಭಕ್ತರು ಬರ್ತಾ ಇದ್ರು. ಆದರೆ ಭಕ್ತರ ಸಂಖ್ಯೆ ಕಡಿಮೆ ಆಯಿತು. ಏಕಾಏಕಿ ಇಲ್ಲಿ ಹೆಣಗಳ ರಾಶಿ ಇದೆ, ಧರ್ಮಸ್ಥಳಕ್ಕೆ ಹೋದ್ರೆ ಅತ್ಯಾಚಾರ ಆಗುತ್ತೆ, ಈ ರೀತಿಯಾದಂಥ ಎಲ್ಲ ಅಪಪ್ರಚಾರಗಳು ನಡೀತು. ಸೊ ಈಗ ಆ ಎಲ್ಲ ರೀತಿಯಾದಂಥ ಅಪಪ್ರಚಾರಗಳ ವಿರುದ್ಧ ಬಿಜೆಪಿ ಯಾವ ರೀತಿಯಾದಂಥ ಆಂದೋಲನ ಅಥವಾ ಸಂದೇಶವನ್ನು ಈ ಸಮಾವೇಶದಲ್ಲಿ ಕೊಡುತ್ತೆ? ಸಹಜವಾಗಿ ಆರಂಭದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಊಹಾಪೋಹಗಳೇ ನಿಜ ಅನ್ನುವಷ್ಟರ ಮಟ್ಟಿಗೆ ಸುಳ್ಳು ಸುದ್ದಿಗಳನ್ನು ಹರಡಿಸಿದರು. ಆದರೆ ದಿನದಿಂದ ದಿನಕ್ಕೆ ವಾತಾವರಣ ಇವತ್ತು ತಿಳಿಯಾಗಿದೆ. ಆರೋಪ ಮಾಡ್ತಾ ಇದ್ದ ಎಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರುವಂಥದ್ದು ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಯಾರು ಏನೇ ಆರೋಪ ಮಾಡಿದರೂ ಕೂಡ ಧರ್ಮಸ್ಥಳದ ಭಕ್ತರ ಸಂಖ್ಯೆಗೆ ಏನು ಕಡಿಮೆ ಆಗಲ್ಲ. ಧರ್ಮಸ್ಥಳದಲ್ಲಿ ನಮಗಿರುವಂಥ ನಂಬಿಕೆ ಶ್ರದ್ಧೆಗಳನ್ನು ಯಾರೂ ಕೂಡ ಘಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಸರ್ಕಾರಿ ಪ್ರಾಯೋಜಿತವಾಗಿ ಏನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳವನ್ನು ಮಾಡಿದರು. ಮುಂದುವರೆದ ಭಾಗವಾಗಿ ಚಾಮುಂಡಿ ಬೆಟ್ಟವರ ಹಿಂದೂಗಳದಲ್ಲ ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಸ್ವತಃ ಹೇಳಿರುವಂಥದ್ದು. ಒಂದಾದರ ಒಂದು ನಂತರ ಇವತ್ತು ಅದನ್ನು ಟೆಸ್ಟ್ ಡೋಸ್ ಥರ ಇವತ್ತು ಟೂಲ್ ಕಿಟ್ನಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ನಲ್ಲಿ ಒಂದೊಂದೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರೋದನ್ನು ಮುಂದುವರಿತಾ ಇದೆ. ಯಾರು ಹಿಂದೂ ಕ್ಷೇತ್ರಗಳ ಬಗ್ಗೆ ಅವಹೇಳನ ಮಾಡ್ತಾರೆ ಅವ್ರು ಯಾರೂ ಕೂಡ ಉಳಿದಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಸ್ತಿಕರಾಗಿರ್ಬೋದು, ಆದರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ. ಆದರೆ ನಾವು ಇವತ್ತು ರಸ್ತೆಗೆ ಇಳಿಬೇಕಾಗಿರೋದು ಅನಿವಾರ್ಯ ಇದೆ. ಈ ಧಾರ್ಮಿಕ ಕ್ಷೇತ್ರದ ನಂಬಿಕೆ ಶ್ರದ್ಧೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು, ಈ ಷಡ್ಯಂತರ ಬಯಲಾಗಬೇಕು ಅನ್ನುವಂಥದ್ದೇ ಈ ಸಮಾವೇಶದ ಉದ್ದೇಶ. ಸರ್, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಚಿಕಿತ್ಸೆ ಪಡೀಲಿಕ್ಕೆ. ಆ ಸಂದರ್ಭದಲ್ಲಿ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನು ನಾನು ಕಣ್ಣಾರೆ ಕಂಡೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯೊಬ್ಬರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ತನಿಖೆಗಳು ಬೇಕಾದ್ರೆ ಆಗಲಿ ಅಂತೇಳಿ BJP ಮೊದಲಿಂದನೂ ಕೂಡ ಹೇಳ್ಕೊಳ್ತಾ ಬಂದಿದೆ. ನಾವು ಯಾವುದೇ ತನಿಖೆಯನ್ನು ಇಲ್ಲಿಯ ತನಕ ವಿರೋಧಿಸಲಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು ಅಂತ ಗೊತ್ತಿದೆ. ನಮಗಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಸರ್ಕಾರ ಇನ್ನೊಂದು ತನಿಖೆ ಮಾಡಲಿ, ಅದಕ್ಕೆ ನಾವೇನು ವಿರೋಧ ಮಾಡ್ತಾ ಇಲ್ಲ. ಹಾಗಂತೇಳಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಹಿಂದುತ್ವವನ್ನು ಟಾರ್ಗೆಟ್ ಮಾಡೋದು, BJP ನಾಯಕರುಗಳನ್ನು ಯಾರೋ ಟಾರ್ಗೆಟ್ ಮಾಡೋದು, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಮುಸುಕುದಾರಿ ತಂದಂಥ ಬುರುಡೆ ಅದೆಲ್ಲೋ ಬೆಂಗಳೂರು ನೆಲಮಂಗಲದ ಹತ್ರ ಅನ್ನುವಂಥದ್ದು ಇವತ್ತು ಸುದ್ದಿಗಳಲ್ಲಿ ಬರ್ತಾ ಇದೆ. ಬೆಂಗಳೂರಿನ ನೆಲಮಂಗಲದಿಂದ ತಂದಂಥ ಬುರುಡೆಯನ್ನು ಧರ್ಮಸ್ಥಳದಲ್ಲಿಟ್ಟು ಎಷ್ಟು ದೊಡ್ಡ ಪ್ರಮಾಣದ ಷಡ್ಯಂತರ ಇವತ್ತು ನಡೀತು. ಸರ್ಕಾರ ಯಾಕೆ ಇವತ್ತು ಇನ್ನೂ ಸುಮ್ಮನೆ ಕೂತ್ಕೊಂಡಿದೆ? ನಾನು ಈಗಲೂ ಸರ್ಕಾರವನ್ನು ಕೇಳೋದು, ನೀವು ಒಬ್ಬ ಅಪಪ್ರಚಾರ ಮಾಡಿದಂಥ ಯೂಟ್ಯೂಬರ್ ಮೇಲೆ ಅಥವಾ ಫೇಸ್ಬುಕ್ಕಿನ ಮೇಲೆ ಇನ್ನೂ FIR ಆಗಲಿಲ್ಲ ಅಂದರೆ ಇದ್ರ ಉದ್ದೇಶ ಏನು? ಇದು ಇವತ್ತು ಜನರಿಗೆ ಗೊತ್ತಾಗಬೇಕಾಗಿದೆ. ಸರ್ಕಾರ ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. NIA ತನಿಖೆ ಕೊಡಬೇಕು ಅನ್ನುವಂಥದ್ದು BJP ಆಗ್ರಹ. ಆದರೆ ಮುಖ್ಯಮಂತ್ರಿಗಳು ಆಗ್ಬೋದು ಅಥವಾ ಗೃಹ ಸಚಿವರು NIA ತನಿಖೆ ಅವಶ್ಯಕತೆ ಇಲ್ಲ, SIT ಸಾಕು ಅನ್ನುವಂಥದ್ದು. ನೋಡಿ, ಇದರದ್ದು ಚರ್ಚೆಗಳು, ಚಿಂತನೆಗಳು ಡೆಲ್ಲಿನಲ್ಲಿ ನಡೆದಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲೇ ಗೊತ್ತಾಗಿದೆ. ಮತ್ತು ಇದಕ್ಕೆ ಹಣಕಾಸಿನ ಫಂಡಿಂಗ್ಗಳನ್ನು ದೇಶ ವಿದೇಶಗಳಿಂದನೂ ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ. 3-4 ರಾಜ್ಯಗಳಲ್ಲಿ ಇದರ ಪಿತೂರಿಗಳು ನಡೆದಿತ್ತು ಅನ್ನುವಂಥದ್ದು ಬಹಿರಂಗ ಸತ್ಯ. ಈ ಹಿನ್ನೆಲೆಯಲ್ಲಿ SITಯ ತನಿಖೆಯ ಜೊತೆಯಲ್ಲಿ ಒಂದು NIAಗೆ ಕೊಟ್ಟರೆ ಒಂದು ವಿಸ್ತೃತವಾದಂಥ ಸತ್ಯ ಹೊರಗೆ ಬರುತ್ತೆ ಎನ್ನುವಂಥ ವಿಶ್ವಾಸ ಇದೆ. ಮತ್ತು ನನಗೆ ಭಾಳ ಅನುಮಾನ ಬರ್ತಾ ಇರುವಂಥದ್ದು, ಯಾರು ಎಡಪಂಥೀಯ ಚಳುವಳಿಗಳು ಮತ್ತು ಎಡಪಂಥೀಯ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ರು ಮತ್ತು ನಕ್ಸಲ್ ಚಟುವಟಿಕೆಯಲ್ಲಿ ಇದ್ದು ಈಗ ನಗರಕ್ಕೆ ಬಂದಿದ್ದಾರೆ, ಅವರು ಇದರ ಹಿಂದೆ ಇದ್ದಾರೆ. ಅವ್ರನ್ನ ಪೋಷಿಸ್ತಾರೆ ಯಾರು ಅಂತ ಕೇಳಿದರೆ ಮುಖ್ಯಮಂತ್ರಿ ಕಚೇರಿ ಅವ್ರನ್ನ ಪೋಷಿಸ್ತಾ ಇದೆ. ಹೀಗಾಗಿ ತನಿಖೆಯ ಬಗ್ಗೆಯೂ ಕೂಡ ಅನುಮಾನಗಳು ಬರ್ತಾ ಇದೆ.
ಇದಿಷ್ಟು ಶಾಸಕರು ಆದಂಥ ವಿ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮ್ ಪ್ರಸನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಆಂದೋಲನ ಮಾಡಿರ್ತಕ್ಕಂಥದ್ದು, ಸಮಾವೇಶ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಮತ್ತು ಶಾಸಕರಾದಂಥ ವಿ ಸುನಿಲ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಧರ್ಮಸ್ಥಳಕ್ಕೆ ಇಡೀ ಬಿಜೆಪಿ ಬಂದಿದೆ. ಸೊ ಸದನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇವತ್ತಿನ ಒಂದು ಸಮಾವೇಶ ಯಾವ ಕಾರಣಕ್ಕಾಗಿ ಸರ್? ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಿರಂತರವಾಗಿ ಅವಹೇಳನವನ್ನು ಸರ್ಕಾರದ ಕುಮ್ಮಕ್ಕಿನ ಕಾರಣಕ್ಕೆ ಇವತ್ತು ನಡೀತಾ ಇದೆ. ಸರ್ಕಾರದ ಸಹಾನುಭೂತಿ ಇದ್ದಿದ್ದ ಕಾರಣಕ್ಕೆ ಮತ್ತು ಮುಖ್ಯಮಂತ್ರಿಯ ಕಚೇರಿ ಪರೋಕ್ಷವಾಗಿ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದ ಕಾರಣಕ್ಕೆ ನಿರಂತರವಾಗಿ ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಇವತ್ತು ಟಾರ್ಗೆಟ್ ಮಾಡಿದ್ದಾರೆ. ಇದರ ಪಿತೂರಿ ಇದೆ ಅನ್ನುವಂಥದ್ದನ್ನು ಸ್ವತಃ ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದರೂ ಕೂಡ ಸರ್ಕಾರ ಇನ್ನೂ ಇದೆಲ್ಲೋ ಒಂದು ಕಡೆ ಮೀನಮೇಷವನ್ನು ಎಣಿಸ್ತಾ ಇದೆ. ಹಾಗಾಗಿ ಈ ತನಿಖೆಯನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತೊಂದು ಜನಾಂದೋಲನವನ್ನು ಧರ್ಮಸ್ಥಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರ್, ಇದರ ಜೊತೆಗೆ ಭಾಳ ದೊಡ್ಡ ಮಟ್ಟದಲ್ಲಿ ಭಕ್ತರು ಬರ್ತಾ ಇದ್ರು. ಆದರೆ ಭಕ್ತರ ಸಂಖ್ಯೆ ಕಡಿಮೆ ಆಯಿತು. ಏಕಾಏಕಿ ಇಲ್ಲಿ ಹೆಣಗಳ ರಾಶಿ ಇದೆ, ಧರ್ಮಸ್ಥಳಕ್ಕೆ ಹೋದ್ರೆ ಅತ್ಯಾಚಾರ ಆಗುತ್ತೆ, ಈ ರೀತಿಯಾದಂಥ ಎಲ್ಲ ಅಪಪ್ರಚಾರಗಳು ನಡೀತು. ಸೊ ಈಗ ಆ ಎಲ್ಲ ರೀತಿಯಾದಂಥ ಅಪಪ್ರಚಾರಗಳ ವಿರುದ್ಧ ಬಿಜೆಪಿ ಯಾವ ರೀತಿಯಾದಂಥ ಆಂದೋಲನ ಅಥವಾ ಸಂದೇಶವನ್ನು ಈ ಸಮಾವೇಶದಲ್ಲಿ ಕೊಡುತ್ತೆ? ಅಲ್ಲ, ಸಹಜವಾಗಿ ಆರಂಭದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಊಹಾಪೋಹಗಳೇ ನಿಜ ಅನ್ನುವಷ್ಟರ ಮಟ್ಟಿಗೆ ಸುಳ್ಳು ಸುದ್ದಿಗಳನ್ನು ಹರಡಿಸಿದರು. ಆದರೆ ದಿನದಿಂದ ದಿನಕ್ಕೆ ವಾತಾವರಣ ಇವತ್ತು ತಿಳಿಯಾಗಿದೆ. ಆರೋಪ ಮಾಡ್ತಾ ಇದ್ದ ಎಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿರುವಂಥದ್ದು ಅನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಯಾರು ಏನೇ ಆರೋಪ ಮಾಡಿದರೂ ಕೂಡ ಧರ್ಮಸ್ಥಳದ ಭಕ್ತರ ಸಂಖ್ಯೆಗೆ ಏನು ಕಡಿಮೆ ಆಗಲ್ಲ. ಧರ್ಮಸ್ಥಳದಲ್ಲಿ ನಮಗಿರುವಂಥ ನಂಬಿಕೆ ಶ್ರದ್ಧೆಗಳನ್ನು ಯಾರೂ ಕೂಡ ಘಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಸರ್ಕಾರಿ ಪ್ರಾಯೋಜಿತವಾಗಿ ಏನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳವನ್ನು ಮಾಡಿದರು. ಮುಂದುವರೆದ ಭಾಗವಾಗಿ ಚಾಮುಂಡಿ ಬೆಟ್ಟವರ ಹಿಂದೂಗಳದಲ್ಲ ಅನ್ನುವಂಥ ಮಾತನ್ನು ಉಪಮುಖ್ಯಮಂತ್ರಿಗಳು ಸ್ವತಃ ಹೇಳಿರುವಂಥದ್ದು. ಒಂದಾದರ ಒಂದು ನಂತರ ಇವತ್ತು ಅದನ್ನು ಟೆಸ್ಟ್ ಡೋಸ್ ಥರ ಇವತ್ತು ಟೂಲ್ ಕಿಟ್ನಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ನಲ್ಲಿ ಒಂದೊಂದೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರೋದನ್ನು ಮುಂದುವರಿತಾ ಇದೆ. ಯಾರು ಹಿಂದೂ ಕ್ಷೇತ್ರಗಳ ಬಗ್ಗೆ ಅವಹೇಳನ ಮಾಡ್ತಾರೆ ಅವ್ರು ಯಾರೂ ಕೂಡ ಉಳಿದಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಸ್ತಿಕರಾಗಿರ್ಬೋದು, ಆದರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ. ಆದರೆ ನಾವು ಇವತ್ತು ರಸ್ತೆಗೆ ಇಳಿಬೇಕಾಗಿರೋದು ಅನಿವಾರ್ಯ ಇದೆ. ಈ ಧಾರ್ಮಿಕ ಕ್ಷೇತ್ರದ ನಂಬಿಕೆ ಶ್ರದ್ಧೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು, ಈ ಷಡ್ಯಂತರ ಬಯಲಾಗಬೇಕು ಅನ್ನುವಂಥದ್ದೇ ಈ ಸಮಾವೇಶದ ಉದ್ದೇಶ. ಸರ್, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಚಿಕಿತ್ಸೆ ಪಡೀಲಿಕ್ಕೆ. ಆ ಸಂದರ್ಭದಲ್ಲಿ ಸೌಜನ್ಯ ಕಿಡ್ನಾಪ್ ಆಗಿದ್ದನ್ನು ನಾನು ಕಣ್ಣಾರೆ ಕಂಡೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಹಿಳೆಯೊಬ್ಬರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ತನಿಖೆಗಳು ಬೇಕಾದ್ರೆ ಆಗಲಿ ಅಂತೇಳಿ BJP ಮೊದಲಿಂದನೂ ಕೂಡ ಹೇಳ್ಕೊಳ್ತಾ ಬಂದಿದೆ. ನಾವು ಯಾವುದೇ ತನಿಖೆಯನ್ನು ಇಲ್ಲಿಯ ತನಕ ವಿರೋಧಿಸಲಿಲ್ಲ. ಆದರೆ ತನಿಖೆಯ ನೆಪದಲ್ಲಿ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು ಅಂತ ಗೊತ್ತಿದೆ. ನಮಗಲ್ಲಿ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಸರ್ಕಾರ ಇನ್ನೊಂದು ತನಿಖೆ ಮಾಡಲಿ, ಅದಕ್ಕೆ ನಾವೇನು ವಿರೋಧ ಮಾಡ್ತಾ ಇಲ್ಲ. ಹಾಗಂತೇಳಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಹಿಂದುತ್ವವನ್ನು ಟಾರ್ಗೆಟ್ ಮಾಡೋದು, BJP ನಾಯಕರುಗಳನ್ನು ಯಾರೋ ಟಾರ್ಗೆಟ್ ಮಾಡೋದು, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಮುಸುಕುದಾರಿ ತಂದಂಥ ಬುರುಡೆ ಅದೆಲ್ಲೋ ಬೆಂಗಳೂರು ನೆಲಮಂಗಲದ ಹತ್ರ ಅನ್ನುವಂಥದ್ದು ಇವತ್ತು ಸುದ್ದಿಗಳಲ್ಲಿ ಬರ್ತಾ ಇದೆ. ಬೆಂಗಳೂರಿನ ನೆಲಮಂಗಲದಿಂದ ತಂದಂಥ ಬುರುಡೆಯನ್ನು ಧರ್ಮಸ್ಥಳದಲ್ಲಿಟ್ಟು ಎಷ್ಟು ದೊಡ್ಡ ಪ್ರಮಾಣದ ಷಡ್ಯಂತರ ಇವತ್ತು ನಡೀತು. ಸರ್ಕಾರ ಯಾಕೆ ಇವತ್ತು ಇನ್ನೂ ಸುಮ್ಮನೆ ಕೂತ್ಕೊಂಡಿದೆ? ನಾನು ಈಗಲೂ ಸರ್ಕಾರವನ್ನು ಕೇಳೋದು, ನೀವು ಒಬ್ಬ ಅಪಪ್ರಚಾರ ಮಾಡಿದಂಥ ಯೂಟ್ಯೂಬರ್ ಮೇಲೆ ಅಥವಾ ಫೇಸ್ಬುಕ್ಕಿನ ಮೇಲೆ ಇನ್ನೂ FIR ಆಗಲಿಲ್ಲ ಅಂದರೆ ಇದ್ರ ಉದ್ದೇಶ ಏನು? ಇದು ಇವತ್ತು ಜನರಿಗೆ ಗೊತ್ತಾಗಬೇಕಾಗಿದೆ. ಸರ್ಕಾರ ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. NIA ತನಿಖೆ ಕೊಡಬೇಕು ಅನ್ನುವಂಥದ್ದು BJP ಆಗ್ರಹ. ಆದರೆ ಮುಖ್ಯಮಂತ್ರಿಗಳು ಆಗ್ಬೋದು ಅಥವಾ ಗೃಹ ಸಚಿವರು NIA ತನಿಖೆ ಅವಶ್ಯಕತೆ ಇಲ್ಲ, SIT ಸಾಕು ಅನ್ನುವಂಥದ್ದು. ನೋಡಿ, ಇದರದ್ದು ಚರ್ಚೆಗಳು, ಚಿಂತನೆಗಳು ಡೆಲ್ಲಿನಲ್ಲಿ ನಡೆದಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಗೊತ್ತಾಗಿದೆ. ಮತ್ತು ಇದಕ್ಕೆ ಹಣಕಾಸಿನ ಫಂಡಿಂಗ್ಗಳನ್ನು ದೇಶ ವಿದೇಶಗಳಿಂದನೂ ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ. 3-4 ರಾಜ್ಯಗಳಲ್ಲಿ ಇದರ ಪಿತೂರಿಗಳು ನಡೆದಿತ್ತು ಅನ್ನುವಂಥದ್ದು ಬಹಿರಂಗ ಸತ್ಯ. ಈ ಹಿನ್ನೆಲೆಯಲ್ಲಿ SITಯ ತನಿಖೆಯ ಜೊತೆಯಲ್ಲಿ ಒಂದು NIAಗೆ ಕೊಟ್ಟರೆ ಒಂದು ವಿಸ್ತೃತವಾದಂಥ ಸತ್ಯ ಹೊರಗೆ ಬರುತ್ತೆ ಎನ್ನುವಂಥ ವಿಶ್ವಾಸ ಇದೆ. ಮತ್ತು ನನಗೆ ಭಾಳ ಅನುಮಾನ ಬರ್ತಾ ಇರುವಂಥದ್ದು, ಯಾರು ಎಡಪಂಥೀಯ ಚಳುವಳಿಗಳು ಮತ್ತು ಎಡಪಂಥೀಯ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ರು ಮತ್ತು ನಕ್ಸಲ್ ಚಟುವಟಿಕೆಯಲ್ಲಿ ಇದ್ದು ಈಗ ನಗರಕ್ಕೆ ಬಂದಿದ್ದಾರೆ, ಅವರು ಇದರ ಹಿಂದೆ ಇದ್ದಾರೆ. ಅವ್ರನ್ನ ಪೋಷಿಸ್ತಾರೆ ಯಾರು ಅಂತ ಕೇಳಿದರೆ ಮುಖ್ಯಮಂತ್ರಿ ಕಚೇರಿ ಅವ್ರನ್ನ ಪೋಷಿಸ್ತಾ ಇದೆ. ಹೀಗಾಗಿ ತನಿಖೆಯ ಬಗ್ಗೆಯೂ ಕೂಡ ಅನುಮಾನಗಳು ಬರ್ತಾ ಇದೆ. ಇದಿಷ್ಟು ಶಾಸಕರು ಆದಂಥ ವಿ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮ್ ಪ್ರಸನ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.